ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಾಮಾಯಣದಿಂದ ನಾವು ಏನು ಕಲ್ತ್ಕೋಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದು ಒಂದೇ ಒಂದು ಎಕ್ಸಾಂಪಲ್ ತಗೊಂಡು ಕೂಡ ನಾವು ಗೊತ್ತಾಗತ್ತೆ. ನಾವು ಈಗ ಮಂದರೆ ಯಾರಿಗೆ ತಾನೇ ಗೊತ್ತಿಲ್ಲ, ಮಂದರೆಯಿಂದ ತಾನೇ ರಾಮಾಯಣ ಆಗಿದ್ದು ಅಂತಲೇ ಹೇಳ್ಬೋದು. ಮಂದರೆ ಏನು ಮಾಡ್ತಾಳೆ, ಈಗ ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾಗತ್ತಲ್ವಾ, ಗೊತ್ತಾಗಿದ್ದ ತಕ್ಷಣ ಹೊರಗಡೆ ಬಂದು ಒಂದು ದಾಸಿ, ಅವಳೇ ಮೊದಲಾಗಿ ದಾಸಿಯಾಗಿರ್ತಾಳೆ. ಅವಳು ಇನ್ನೊಂದು ದಾಸಿನ ಏನೋ ಅಲ್ಲಿ ರಾಮನ ಅಮ್ಮ ಏನೋ ಎಲ್ಲರಿಗೂ ಒಂದು ಗಿಫ್ಟ್ಸು ಮತ್ತು ಉಡುಗೊರೆಗಳನ್ನು ಕೊಡ್ತಾ ಇದ್ದಾಳಂತೆ, ಯಾಕೆ ಅಂತ ಕೇಳ್ತಾಳೆ. ಆಗ ಇನ್ನೊಬ್ಬ ದಾಸಿ ಹೇಳ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಅಂತ ಕೇಳಿದ ತಕ್ಷಣ ಮಂದರೆ ಬೇಗ ಓಡಿ ಬಂದು ಕೈಕೇಯಿಗೆ ಹೇಳ್ತಾಳೆ. ಅವಳಿಗೆ ನೋಡಿ ಎಷ್ಟು ಅಹಂಕಾರ ಇತ್ತು ಅಂತ, ರಾಮನ ಅಮ್ಮ ಅಂತ ಕೇಳ್ತಾಳೆ ಹೊರತು ಮಹಾರಾಣಿ ಅಂತ ಕೇಳ್ಬೋದಾಗಿತ್ತು. ಅಲ್ಲೇ ಗೊತ್ತಾಗತ್ತೆ. ಅವಳು ಆಮೇಲೆ ಬೇಗ ಬಂದು ಕೈಕೇಯಿಗೆ ಹೇಳ್ತಾಳೆ, ಈ ಥರ ರಾಮನಿಗೆ ಪಟ್ಟಾಭಿಷೇಕವಂತೆ ಅಂತಂದಿದ ತಕ್ಷಣ ಕೈಕೇಯಿ ಸಂತೋಷವಾಗಿ ಮೊದಲು ಹಾರವನ್ನು ತೆಗೆದುಕೊಡ್ತಾಳೆ. ಇಷ್ಟು ಸಂತೋಷವಾಗಿರುವ ಕೈಕೇಯಿಗೆ ಎಷ್ಟು ತುಂಬಿರಬೇಡ ಅವಳು, ನೀನು ರಾಮ ಏನಾದ್ರೂ ರಾಜ ಆದರೆ ನಿನ್ನನ್ನು ನಿನ್ನ ಮಗನ್ನ ಹೊರಗಡೆ ಹಾಕ್ತಾನೆ, ನೀವು ಆಮೇಲೆ ಏನು ನಿಮಗೆ ಆಧಾರ ಇರಲ್ಲ ಅಂತ ಎಲ್ಲ ಕಿವಿ ತುಂಬಿ ಕೈಕೇಯಿನ ಹೇಗೆ ಒಂದು ಥರ ಆಹಾರವನ್ನು ಕೊಟ್ಟು ಸಂತೋಷವನ್ನು ವ್ಯಕ್ತಪಡಿಸಿದವಳಿಗೆ, ಯಾಕೆ ಅವನ ಆಗಬೇಕು, ರಾಮನೇ ಯಾಕೆ ಆಗಬೇಕು, ನನ್ನ ಮಗ ಭರತ ಆಗಬೇಕು ಅಂತ ಅವಳಿಗೆ ಅಷ್ಟು ಈರ್ಷೆಯನ್ನು ಕಲ್ಪಿತ ಮಾಡ್ತಾಳೆ. ಮಂದರೆ ಅವಳು ಒಂದು ದಾಸಿ ಅಷ್ಟೇ. ಅವಳು ಯಾರು ಅಂತಂದರೆ ಕೈಕೇಯಿ ಅವರ ತವರು ಮನೆಯಿಂದ ಕರ್ಕೊಂಬಂದಿರುವಂಥ ಅವಳಿಗೆ ಸೇವಕಿ ಥರ. ಅವಳಿಗೆ ರಾಮ ರಾಜ ಆದರೆ ಏನು, ಭರತ ರಾಜ ಆದ್ರೇನು, ಅವಳಿಗೆ ಯಾವಾಗಲೂ ದಾಸಿನೇ ಆಗಿರ್ತಾಳೆ. ಆದರೂ ನೋಡಿ ಈರ್ಷೆ ಅನ್ನೋದು ಎಷ್ಟಿರುತ್ತೆ. ಅಂಥವರು ಬಂದು ನಮಗೆ ಬದುಕಲ್ಲಿ ಬಹಳಷ್ಟು ಹೇಳ್ಕೊಡ್ತಿರ್ತಾರೆ. ಅಂಥವರನ್ನು ನಾವು ಅಲ್ಲಿಗೆ ನಿಲ್ಲಿಸಬೇಕು. ನೋಡಿ, ಅವಳು ಮಾಡಿರುವ ಕೆಲಸದಿಂದ ಕೈಕೇಯಿ ಏನು ಮಾಡ್ತಾಳೆ, ದಶರಥನ ಹೋಗಿ ಕೇಳ್ತಾಳೆ, ರಾಮ ಇಲ್ಲಿಂದ ಕಾಡಿಗೆ ಹೋಗಬೇಕು, ನನ್ನ ಮಗ ಭರತ ಆಗಬೇಕು ರಾಜ ಅಂತ ಹೇಳ್ತಾಳಲ್ವ. ಅದರಿಂದ ನೋಡು ಎಷ್ಟು ಏನಾಯಿತು, ರಾಮ ಅಡವಿಗೆ ಹೋಗಿದ್ದಾನೆ ಅಂತ ದುಃಖದಲ್ಲಿ ದಶರಥ ಸಾಯ್ತಾನೆ. ಅದರಿಂದ 3 ಜನ ರಾಣಿಯರು ಕೂಡ ವಿಧವೆಯರಾಗ್ತಾರೆ. ಇಷ್ಟೆಲ್ಲ ಆಯಿತು ಮಂದರೆಯ ಈರ್ಷೆಯಿಂದ. ಇದೇ ರೀತಿ ನಮ್ಮೆಲ್ಲರೆಲ್ಲರೂ ಮಂದರೆಯ ಹಾಗೆ ಈರ್ಷೆ ಇದ್ದೇ ಇರುತ್ತೆ, ಹೌದಲ್ವಾ? ಈಗ ಯಾರೋ ಒಬ್ಬರು ನಮ್ಮ ಸ್ನೇಹಿತರ ಮಗ ಅಥವಾ ಯಾರಿಗೋ ಒಬ್ರಿಗೂ ಎಲ್ಲೋ ಒಂದು ಸೀಟ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, IITನೋ IIM, ಅವನಿಗೆ ಸೀಟ್ ಸಿಗ್ತಾ, ಅವನಿಗೇನು ಬರೋದಿಲ್ಲ. ನನ್ನ ಮಗ ಎಷ್ಟು ಫಸ್ಟ್ ರ್ಯಾಂಕ್ ಬರ್ತಿದ್ದ, ಅವನು ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದ, ಅಂಥವ್ನಿಗೆ ಸಿಗ್ತಾ, ಬಿಡಿ ನನ್ನ ಮಗನಿಗೆ ಲಕ್ಕಿಲ್ಲ ಅಷ್ಟೇ, ಅವನಿಗೆ ಒಳ್ಳೆ ಲಕ್ಕಿದೆ. ಅಥವಾ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಅವ್ರಿಗೆ ಸಿಕ್ಕಿರ್ಬೋದು, ಕೆಲಸ ಆಗಲಿ, ಈ ಥರ ಯಾವುದೇ ಸೀಟ್ ಆಗಲಿ, ಅವನಿಗೆ ಏನೋ ಒಂದು ಇನ್ಫ್ಲೂಯೆನ್ಸಿಂದ ಸಿಕ್ಕಿರುತ್ತೆ, ಬೇರೆಯವರಿಂದ ಸಿಕ್ಕಿರುತ್ತೆ, ದುಡ್ಡು ಕೊಟ್ಟು ಸಿಕ್ಕಿರುತ್ತೆ. ಈ ರೀತಿ ಎಲ್ಲ ನಮಗೆ ಇದೆಲ್ಲ ಯಾಕಾಗತ್ತೆ, ಈರ್ಷೆಯಿಂದ ಆಗತ್ತೆ. ಇದೆಲ್ಲ ನಮ್ಮ ಒಳಗಡೆ ಇರುವಂಥ ಮಂದರೆ ಇರ್ತಾಳೆ. ಅಂಥವಳನ್ನು ನಾವು ನಮ್ಮ ಬದುಕಿಂದ ದೂರ ಇಡಬೇಕು. ಮತ್ತು ಈಗ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದಾಗ ಒಬ್ಬ ಏನಾದರೂ ಫೇಲ್ ಆದಾಗ ಇನ್ನು 3 ಜನ 4 ಜನ ಕೂಡ ದುಃಖ ಪಡ್ತಾರೆ. ಆದರೆ ಒಬ್ಬ ಏನಾದರೂ ತುಂಬ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಅವರಲ್ಲಿ ಈರ್ಷೆ ಹುಟ್ಟುತ್ತೆ. ನಾವು ಅವನ ಜೊತೆನೇ ಓದ್ತಾ ಇದ್ವಲ್ಲ, ಮತ್ತು ಅವನಿಗೆ ಯಾಕೆ ಜಾಸ್ತಿ ಬಂದಿದೆ, ಅವನು ಟೀಚರ್ಗೆ ಏನಾದರೂ ದುಡ್ಡು ಕೊಟ್ಟಿರ್ಬೋದಾ, ಟೀಚರ್ ಹತ್ರ ಹೋಗಿ ಏನಾದರೂ ಬಕೆಟ್ ಹಿಡ್ದಿರ್ಬೋದಾ, ಮತ್ತು ಈ ಥರ ಎಲ್ಲ ನಾವು ಯೋಚನೆ ಮಾಡ್ತಾರೆ. ಫ್ರೆಂಡ್ಸೇ ಆಗಲಿ, ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಈರ್ಷೆ ಅನ್ನೋದು ಅವರ ಒಂದು ಗೆಳೆತನವನ್ನು ಕೂಡ ಹಾಳು ಮಾಡುತ್ತೆ. ಮತ್ತು ಇದೇ ರೀತಿ ಆಫೀಸಲ್ಲೂ ಅಷ್ಟೇ. ಆಫೀಸಲ್ಲಿ ಇಬ್ಬರು 3 ಜನ ಇರ್ತಾರೆ. ಒಬ್ರಿಗೆ ಮಾತ್ರ ಬೇಗ ಪ್ರಮೋಷನ್ ಬಂದಾಗ ಅವನು ಏನೋ ಮಾಡಿದ್ದಾನೆ, ಇನ್ನೊಬ್ಬ ಬಂದುಬಿಟ್ಟು 2-3 ಜನ ಇದ್ದಾಗ ಒಬ್ರಿಗೆ ಬಂದಾಗ ಇನ್ನೊಬ್ಬ ಬಂದು ಇವನ ಹತ್ರ ಹೇಳ್ತಾಳೆ, ನಿನಗೆ ಬರಬೇಕಾಗಿತ್ತು, ನಿನ್ನ ಲಿಸ್ಟೇ ಇತ್ತು ಮೊದಲು, ಅವನು ಆ ಲಿಸ್ಟ್ನ ಹೇಗೋ ಚೇಂಜ್ ಮಾಡಿಸಿದ್ದಾನೆ, ಆದರೆ ಆ ಪ್ರಮೋಷನ್ ಅನ್ನೋದು ನಿನಗೆ ಬರಬೇಕಾಗಿತ್ತು.
ಅಂತ ಹೇಳಿದಾಗ ನಮಗೆ ಒಂಥರ ಹೊಟ್ಟೆ ಕಿಚ್ಚು, ಒಂಥರ ದುಃಖ ಇದೆಲ್ಲ ಶುರುವಾಗತ್ತೆ. ಹೌದು ಅಲ್ವಾ, ನನಗೆ ಬರಬೇಕಾಗಿತ್ತಲ್ವಾ ಅಂತ ಎಲ್ಲ ನಾವು ಎಷ್ಟೋ ದಿನಗಳು ಅದ್ರ ಬಗ್ಗೆನೇ ಯೋಚನೆ ಮಾಡಿ ದುಃಖ ಪಡ್ತೀವಿ. ಆದರೆ ಪ್ರಮೋಷನ್ ಬಂದಿರೋರು ಸಂತೋಷವಾಗಿರ್ತಾರೆ, ಅವ್ರಿಗೇನು ಅದರಿಂದ ವ್ಯತ್ಯಾಸ ಕೂಡ ಆಗೋದಿಲ್ಲ. ಆದರೆ ನಾವು ದಿನಗಳ ಗಟ್ಟಲೆ ಒಂಥರ ಬೇಜಾರು ಮಾಡಿಕೊಂಡು ನಿದ್ದೆ ಇಲ್ಲದೆ ಪ್ರತಿ ವರ್ಷ ಅದನ್ನೇ ಜ್ಞಾಪಿಸ್ಕೊಂಡು ಆಗಿರೋದನ್ನೇ ಜ್ಞಾಪಿಸ್ಕೊಂಡು ತುಂಬಾ ದುಃಖ ಪಡ್ತೀವಿ. ಆ ರೀತಿ ಆಗಬಾರ್ದು ಯಾವತ್ತೂ. ಹೀಗೇ ನಮ್ಮ ಬದುಕಲ್ಲಿ ಮಂದರೆ ಅಂಥ ಪಾತ್ರಗಳು ನಮ್ಮೊಳಗೆ ಮತ್ತು ಹೊರಗಡೆಯಿಂದ ಬಂದಿರುವ ವ್ಯಕ್ತಿಗಳಲ್ಲೂ ಕೂಡ ಇರುತ್ತಲ್ವ, ಅಂಥವ್ರನ್ನು ನಾವು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ದೂರ ಮಾಡಬೇಕು. ಇವಾಗ ನಾವೆಲ್ಲರೂ ಕೆಲಸದವ್ರನ್ನ ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಆ ಕೆಲಸದವ್ರು ಬಂದುಬಿಟ್ಟು ಆ ಮನೆಯವರು ಹೀಗೆ ಮಾಡಿದ್ರಂತೆ, ನಿಮಗೆ ಗೊತ್ತಾ, ಅವರು ಈ ಥರ ಎಲ್ಲೋ ಹೋಗ್ಬಿಟ್ಟಿದ್ದಾರಂತೆ ಅಂತಂದರೆ ಹೌದಾ ಅಂತಂದಾಗ ಅವರನ್ನು ಎನ್ಕರೇಜ್ ಮಾಡಿದಂಗಾಗತ್ತೆ. ನೀನು ಆ ಥರದ್ದೆಲ್ಲ ವಿಷಯನ ನನಗೆ ಹೇಳಬೇಡ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು, ನನಗೆ ಇಷ್ಟ ಆಗೋದಿಲ್ಲ ಈ ಥರದ್ದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಅಂತ ನೀವು ಒಳ್ಳೆ ಮಾತುಗಳಿಂದನೇ ಹೇಳಿ ಅವಳಿಗೆ. ಆಗ ನೀವೇನಾಗತ್ತೆ, ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಫೋರ್ಸು ಕಡಿಮೆ ಆಗತ್ತೆ, ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಪಾಸಿಟಿವ್ ಎನರ್ಜಿನ ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು. ನಾವು ಯಾವತ್ತೂ ಸೀತೆಯ ಹಾಗಿರಬೇಕು ಅಂತ ಹೇಳ್ತೀವಿ ಹೊರತು ಯಾರು ನನಗೆ ಮಂದರೆಯ ಹಾಗೆ ಒಬ್ಬಳು ಮಗಳು, ಸೊಸೆ ಅಥವಾ ಮಗ ಮಂದರೆಯ ಥರ ಇರಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ. ಯಾಕೆ ಅಂದರೆ ಮಂದರೆ ಅನ್ನುವುದು ನೆಗೆಟಿವ್ ಕ್ಯಾರೆಕ್ಟರ್. ಅದು ರಾಮಾಯಣದಿಂದ ನಾವು ಕಲ್ತ್ಕೋಬೇಕಾಗಿರೋದು. ನಮ್ಮೊಳಗಡೆ ಪಾಸಿಟಿವ್ ಎನರ್ಜಿ ಆ್ಯಸ್ ವೆಲ್ ಆ್ಯಸ್ ನೆಗೆಟಿವ್ ಎನರ್ಜಿ ಇರುತ್ತೆ. ನೆಗೆಟಿವ್ ಎನರ್ಜಿ ಬಂದು ಮಂದರೆ, ಪಾಸಿಟಿವ್ ಎನರ್ಜಿ ಬಂದುಬಿಟ್ಟು ನಾವು ಯಾವಾಗಲೂ ಶಬರಿಯನ್ನು ಗುರ್ತಿಸ್ಕೋಬೇಕು. ಶಬರಿ ಅನ್ನುವವಳು ರಾಮ ಯಾರು ಅಂತ ಅವಳು ನೋಡಿಲ್ಲ ಯಾವತ್ತು. ಅವಳು ತುಂಬ ಒಂದು ಹಣವಿಲ್ಲದೆ ಇರುವಂಥವಳು, ಅವಳು ಎಲ್ಲೋ ಒಂದು ಸಣ್ಣ ಗುಡಿಸಲಲ್ಲಿ ಬದುಕ್ತಾ ಇರೋವಂಥವಳು. ಅವಳಿಗೆ ರಾಮ ಅನ್ನುವ ನಾಮವೇ ಒಂದು ಪುಣ್ಯ ಇದ್ದಂಗೆ. ರಾಮ ಹೇಗಿರ್ತಾನೆ ಅಂತ ಗೊತ್ತಿಲ್ಲ, ಆದರೂ ಅವನು ಬಂದಾಗ, ರಾಮ ಬಂದಾಗ ರಾಮನಿಗೆ ಹುಳಿ ಇರುವಂಥ ಹಣ್ಣುಗಳು ಕೊಡಬಾರ್ದು ಅಂದ್ಬಿಟ್ಟು ಕಚ್ಚಿ ಕಚ್ಚಿ ಕೊಡ್ತಾಯಿದ್ಲು. ಅದನ್ನು ತಿನ್ನುವಂತಹ ಮಹಾ ಮನಸ್ಸು ರಾಮನಿಗೆ ಇತ್ತು. ಈ ರೀತಿಯಾಗಿ ನಾವು ಯಾವತ್ತೂ ಮಂದರೆಯ ಹಾಗೆ ಇರಬಾರ್ದು, ನಾವು ಶಬರಿಯ ರೀತಿ ಇರಬೇಕು. ನಮ್ಮ ಮನಸ್ಸೊಳಗಡೆ ಎಲ್ಲ ಗುಣಗಳಿರುತ್ತೆ. ಅದನ್ನು ನೀನು ಯಾವಾಗಾದರೂ ನಿನಗೆ ಒಂಥರ ಈರ್ಷೆ, ಕೋಪ ಬಂದಾಗ, ಅರೆ ನಾನು ಮಂದರೆ ಆಗಬಾರ್ದು, ನಾನು ಶಬರಿ ಥರ ಇರಬೇಕು ಅಂತ ನೀವು ಅಂದ್ಕೊಂಡು ಅದನ್ನು ಅಲ್ಲಿಗೇ ಒಂದು ಮೊಟಕುಗೊಳಿಸಬೇಕು. ಆಗಲೇ ನಾವು ಮುಂದೆ ದುಃಖ, ಕೋಪಗಳು, ಆರೋಗ್ಯವನ್ನು ಕೆಡಿಸ್ಕೊಳ್ದೆ ಸಂತೋಷವಾಗಿರೋಕ್ಕಾಗತ್ತೆ. ಇಲ್ಲ ಅಂತಂದರೆ ಯಾವಾಗಲೂ ಈರ್ಷೆಯಿಂದ ನಮ್ಮ ಬದುಕು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ರಾಮಾಯಣದಿಂದ ಒಂದೊಂದು ಕ್ಯಾರೆಕ್ಟರ್ ತಗೊಂಡಾಗ್ಲೂ, ಒಂದೊಂದು ಪಾತ್ರವನ್ನು ತಗೊಂಡಾಗ್ಲೂ ನಾವು ಬಹಳಷ್ಟು ಕಲಿಯುವುದಿರುತ್ತೆ. ಒಂದು ರಾಮಾಯಣನೇ ಅಲ್ಲ, ಮಹಾಭಾರತದಲ್ಲೂ ಅಷ್ಟೇ. ಈ ರೀತಿಯಾಗಿ ನಾವು ಬದುಕಲ್ಲಿ ತುಂಬ ಕಲಿಯುವುದಿರುತ್ತೆ. ಇಷ್ಟು ಹೇಳುತ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಸ್ಕಾರ.